ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ಮನೆಯಲ್ಲಿ ಇರುವಂತಹ ತಾಮ್ರದ ಪೂಜಾ ಸಾಮಗ್ರಿಗಳನ್ನು ಕ್ಲೀನ್ ಮಾಡೋದು ಕೆಲವೊಂದು ಸಲ ಎಷ್ಟು ಕಷ್ಟ ಅನ್ಕೋತೀವಿ ಅಲ್ವಾ. ಅದರ ಮೇಲೆ ಉಳಿದಂತಹ ಕಪ್ಪು ಕಲೆ ಬೇಗನೆ ಹೋಗೋದಿಲ್ಲ. ಅದಕ್ಕಾಗಿ ಯಾವುದೆಲ್ಲ ಪುಡಿಗಳನ್ನು ಕೂಡ ತಂದಿರ್ತೀವಿ. ಅಂಗಡಿಗಳಿಂದ ಬೇರೆ ಏನನ್ನೂ ನೀವು ತರದೇನೆ ಮನೆಯಲ್ಲಿರುವ ವಸ್ತುಗಳಿಂದ ಇದನ್ನು ಫಳಫಳ ಅನ್ನೋ ಹಾಗೆ ಕ್ಲೀನ್ ಮಾಡೋದು ಹೇಗೆ ಅಂತ ಬನ್ನಿ ನಾನೀಗ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಬೇಕು. ನಾನಿಲ್ಲಿ 2 ಪಾತ್ರೆ ಇರೋದ್ರಿಂದ ಸ್ವಲ್ಪ ತಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಪಾತ್ರೆಗಳು ಜಾಸ್ತಿ ಇದ್ದರೆ ಹುಣಸೆ ಹಣ್ಣಿನ ಕ್ವಾಂಟಿಟಿ ಕೂಡ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನೋಡಿ, ಹೀಗೆ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಪಾತ್ರೆಯಲ್ಲಿ ಹಾಕಿ ಇದರ ಮೇಲೆ ಅರ್ಧ ಚಮಚ ಉಪ್ಪನ್ನು ಸೇರಿಸ್ಕೊಳ್ಬೇಕು. ಕಲ್ಲುಪ್ಪು ಇದ್ದರೆ ಅದನ್ನೇ ಹಾಕಿ, ಇಲ್ಲ ಅಂದರೆ ಸಣ್ಣ ಉಪ್ಪನ್ನು ಕೂಡ ಬಳಸಬಹುದು. ಇದಾದ ಮೇಲೆ ನೋಡಿ, ಇದ್ರ ಒಳಗಡೆಗೆ ಈಗ ಕುದಿತಿರುವಂತಹ ನೀರನ್ನು ಹಾಕಬೇಕು. ಎಷ್ಟು ಬಿಸಿ ನೀರನ್ನು ಹಾಕ್ತಿರೋ ಅಷ್ಟು ಒಳ್ಳೆಯದು. ಈಗ ಒಂದು ಚಮಚದ ಸಹಾಯದಿಂದ ಎಲ್ಲವನ್ನು ಮಿಕ್ಸ್ ಮಾಡಿ ಉಪ್ಪು ನೀರಿನಲ್ಲಿ ಸ್ವಲ್ಪ ಕರಗೋ ಹಾಗೆ ಆಗಬೇಕು. ನಂತರ ಇದ್ರ ಒಳಗಡೆಗೆ ಕಲೆಯಾಗಿರುವಂತಹ ತಾಮ್ರದ ಪಾತ್ರೆಗಳನ್ನು ಹಾಕಿ ನೋಡಿ, ಚಮಚದ ಸಹಾಯದಿಂದನೇ ನೀವು ಇವುಗಳನ್ನು ಮೇಲೆ ಕೆಳಗೆ ಅಂದರೆ ನೀರಿನಲ್ಲಿ ಇದು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಾಡ್ತಾ ಹೋಗಬೇಕು. ನೀರು ತುಂಬ ಬಿಸಿ ಇರೋದ್ರಿಂದ ಮುಟ್ಟೋದಕ್ಕೆ ಆಗೋದಿಲ್ಲ. ಹಾಗಾಗಿ ಚಮಚವನ್ನು ಬಳಸಿ ನೀವು ಪಾತ್ರೆಗಳನ್ನು ಮೇಲೆ ಕೆಳಗೆ ಮಾಡ್ತಾ ಹೋಗಬೇಕು. ನೋಡಿ, ಈಗ ಸ್ವಲ್ಪ ಹೊತ್ತಿನಲ್ಲೇ ನಿಮಗೆ ಇದರ ಡಿಫ್ರೆನ್ಸ್ ಕಾಣ್ತಾ ಇದೆ. ಒಂದು ಭಾಗದಲ್ಲಿ ಪ್ಲೇಟ್ ಕೂಡ ಆಲ್ರೆಡಿ ಕ್ಲೀನ್ ಆಗ್ತಾ ಇದೆ. ಇದೇ ರೀತಿ ಸ್ವಲ್ಪ ಹೊತ್ತು ನೀವು ಮಿಕ್ಸ್ ಮಾಡಿ ನಂತರ ಹಾಗೇನೆ ಬಿಸಿ ನೀರು ಒಳಗಡೆಗೆ ಪಾತ್ರೆಗಳನ್ನು ಬಿಟ್ಬಿಡಿ. ನೋಡಿ, ಇದರಿಂದ ನೀವು ಪಾತ್ರೆಗಳನ್ನು ಏನು ತಿಕ್ಕೋ ಅವಶ್ಯಕತೆ ಕೂಡ ಇಲ್ಲ. ಇಲ್ಲಿ ಸೋಪ್ ಕೂಡ ಬೇಕಾಗೋದಿಲ್ಲ. ಇದೇ ರೀತಿ ಸುಲಭವಾಗಿರುವಂತಹ ಪ್ರತಿನಿತ್ಯ ಉಪಯೋಗಕ್ಕೆ ಬರುವ ಎಷ್ಟೊಂದು ಟಿಪ್ಸ್ಗಳು ನಿಮಗೆ ನಮ್ಮ ಚಾನಲ್ನಲ್ಲಿ ಸಿಗುತ್ತೆ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇದರಿಂದ ನಿಮಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಬೇಗನೆ ಸಿಗುತ್ತೆ. ನೋಡಿ, ಈಗಾಗಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ವಾ. ತಾಮ್ರದ ಪಾತ್ರೆಗಳು ಎಷ್ಟು ಚೇಂಜ್ ಆಯಿತು ಅಂತ ನೋಡಿ. ಇಲ್ಲಿ ಪ್ಲೇಟನ್ನು ತೆಗೆದುಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಪೂರ್ತಿಯಾಗಿ ಇದು ಕ್ಲೀನ್ ಆಗಿದೆ. ಹೊಸತರಂತೆ ಹೊಳಪು ಕೂಡ ಬಂದಿದೆ. ನೀವು ಯಾವುದೇ ಸೋಪ್ ಆಗಲಿ, ಸೋಪಿನ ಪುಡಿ ಆಗಲಿ, ತಾಮ್ರ ಕ್ಲೀನ್ ಮಾಡುವಂತಹ ಇನ್ಯಾವುದೇ ಪುಡಿಗಳನ್ನು ಕೂಡ ಬಳಸದೆ ಕೇವಲ ಬಿಸಿ ನೀರು ಮತ್ತು ಹುಣಸೆ ಹಣ್ಣಿನಿಂದ ಮನೆಯಲ್ಲೇ ಎಷ್ಟು ಸುಲಭವಾಗಿ ಪಾತ್ರೆಗಳನ್ನು ಹೊಸತರಂತೆ ಮಾಡಬಹುದು. ಪ್ಲೇಟ್ ಏನೋ ಪೂರ್ತಿ ಕ್ಲೀನ್ ಆಯಿತು. ಇದರಲ್ಲಿರುವಂತಹ ಲೋಟ ಕೂಡ ಮೇಲ್ಭಾಗದಲ್ಲಿ ಚೆನ್ನಾಗಿ ಕ್ಲೀನ್ ಆಗಿದೆ. ಆದರೆ ಇದು ಒಳಗಡೆಗೆ ಕಪ್ಪು ಕಲೆ ಹಾಗೇನೆ ಉಳಿದಿದೆ. ನೋಡಿ, ಮೇಲ್ಭಾಗದಲ್ಲಿ ಹಾಗೆ ಒಳಭಾಗದಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ವಾ. ಒಳಗಿನ ಭಾಗ ಪೂರ್ತಿಯಾಗಿ ಕ್ಲೀನ್ ಆಗಿಲ್ಲ. ಅದಕ್ಕೆ ನೀವು ಏನು ಮಾಡಬೇಕು ಗೊತ್ತಾ. ನೋಡಿ, ಬಿಸಿ ನೀರು ಹಾಗೆ ಹುಣಸೆ ಹಣ್ಣು ಉಪ್ಪಿನ ಮಿಶ್ರಣ ಇತ್ತಲ್ವ, ಈ ನೀರನ್ನು ನೀವು ಈ ಲೋಟದೊಳಗಡೆಗೆ ತುಂಬಿಸಿ ಇಟ್ಟುಬಿಡಿ. ಹೀಗೆ ಸ್ವಲ್ಪ ಹೊತ್ತು ಇದನ್ನು ಬಿಟ್ಟ ನಂತರ ನೋಡಿ, ಕೈನಿಂದ ಸ್ವಲ್ಪ ಹೀಗೆ ಅದನ್ನು ಸ್ವಚ್ಛ ಮಾಡ್ಕೊಂಡ್ಬಿಟ್ಟು ಈ ನೀರನ್ನು ಈಗ ಚೆಲ್ಲಿಬಿಡಿ. ನೋಡಿ, ಈಗ ಒಳಭಾಗದಲ್ಲೂ ಕೂಡ ಪೂರ್ತಿಯಾಗಿ ಕ್ಲೀನ್ ಆಯಿತು. ಈ ಐಡಿಯಾನ ಖಂಡಿತ ನೀವು ಟ್ರೈ ಮಾಡಿ, ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ. ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಇನ್ನಷ್ಟು ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ರೆಗ್ಯುಲರ್ ಆಗಿ ನೋಡ್ತಾ ಇರಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದ ಜೊತೆ. ಧನ್ಯವಾದಗಳು.